ಅಯ್ಯೋ ಅದು ತುಂಬ ನೆನೆಸ್ಕೊಳ್ಳೋಕ್ಕೆ ಒಂದು ಸತಿ ನೋವಾಗುತ್ತೆ. ಯಾಕಂದರೆ 50th ಬರ್ತ್ಡೇಗೆ ಅವ್ನು ಆ್ಯಕ್ಚುಲಾಗಿ ಇರಬೇಕು, ಬಟ್ ಅವ್ನು ಇಲ್ಲ ಅಂತ ನೆನೆಸ್ಕೊಳ್ಳೋಕ್ಕೆ ಒಂಥರ ಒಂದು ಮನಸ್ಸು ಕಷ್ಟ. ಬಟ್ ಅದಕ್ಕೆ ನಾನು ಯಾವತ್ತೂ ಅಪ್ಪು ಇಲ್ಲ ಅಪ್ಪಾಜಿ ಅಮ್ಮ ಇಲ್ಲ ಅಂತ ನಾನು ಅನ್ಕೊಳ್ಳೋದೇ ಇಲ್ಲ. ಅಪ್ಪು ಯಾವತ್ತಿದ್ದಿರ್ತಾನೆ, ಯಾಕಂದರೆ ನಾವು ಅವನ್ನ ಜೀವಂತವಾಗಿ ಇಟ್ಕೋಬೇಕಂತ ಆಸೆ. ಅದಕ್ಕೆ ಇನ್ನೂ ಅಪ್ಪು ಸಿನಿಮಾ ಯಾಕೆ ನೋಡೋಕ್ಕೆ ಬಂದಿಲ್ಲ ಅಂತ ಕೇಳಿದ್ರು, ಇಲ್ಲ ನನಗೆ ಅಷ್ಟು ಧೈರ್ಯ ಇಲ್ಲ ಬಂದು ನೋಡೋಕ್ಕೆ. ಯಾಕಂದರೆ ಭಾಳ ನೋವಾಗುತ್ತೆ. ಫಸ್ಟ್ ಸಿನಿಮಾ ಅದು ಯುವರಾಜ ಸಿನಿಮಾ ಶೂಟಿಂಗ್ ನಡಿಬೇಕಾದ್ರೆ ಈ ಕತೆ ಕೇಳಿ ಅಪ್ಪುಗೆ ಹೇಳಿ, ಆಮೇಲೆ ವರ್ಧನ್ ಅವ್ರಿಗೆ ಹೇಳಿ ಅಪ್ಪಾಜಿ ಅಪ್ಪನ ಕೇಳಿ ಈ ಕಥೆನ ಓಕೆ ಮಾಡಿಸಿದ್ದೆ ಪುರಿ ಜಗನ್ನಾಥ್. ಅದಾದಮೇಲೆ ಅಪ್ಪು ಅಂತ ಟೈಟಲ್ ಕೊಟ್ಟಿದ್ದು ನಾನು. ಸೊ ಅದನ್ನು ನೆನೆಸ್ಕೊಂಡಾಗ ಸ್ವಲ್ಪ ಫೀಲ್ ಆಗುತ್ತೆ, ಅದಕ್ಕೋಸ್ಕರ ಬರಲಿಲ್ಲ. ಅದು ಇವತ್ತು ರಿಲೀಸ್ ಆಗಿರೋದು ಒಂದು ಉದ್ದಬ್ಬಕ್ಕೆ ಒಂದು ಒಳ್ಳೆ ಸೂಚನೆ ಅಂತ ನಾನು ಫೀಲ್ ಮಾಡ್ತೀನಿ. 100% ಅಪ್ಪು ಇದ್ದಾನೆ, ಎಲ್ಲೂ ಹೋಗಿಲ್ಲ. ಇಲ್ಲ, ಅದು ಅವ್ರಿಗಿಂತ ಮುಂಚೆ ನಾನು ಅಭಿಮಾನಿದ್ದೀನಿ. ಯಾಕೆ ನಾನು ಅವನ ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ಅದು ನಾನು ಅವ್ನು ಹುಟ್ಟಬೇಕಾದ್ರೆ 13 ವರ್ಷ ಈ ಸಾಕಷ್ಟು ಇದ್ರಲ್ಲಿ ಹೇಳಿದ್ದೀನಿ. ಸೊ ಅವನ ಮಗುವಿಂದ ಅವ್ನು ಬೆಳವಣಿಗೆ ನೋಡಿದ್ದೀವಿ. ನಮಗೆ ಆಶ್ಚರ್ಯ ಆಗುತ್ತೆ ಅನ್ಸತಿ. ಅಂದರೆ ನಾವು ಅಟ್ಲೀಸ್ಟು ಕಾಲೇಜೆಲ್ಲ ಮುಗಿಸ್ಕೊಂಬಂದೋ ಹೀರೋ ಆಗಿ, ಬಟ್ ನಾವು ಶ್ರೀನಿವಾಸ್ ಕಲ್ಯಾಣ್ ಅಂತ ಒಂದು ಚಿಕ್ಕ ಪಾತ್ರ ಮಾಡಿದ್ದು. ಅದಕ್ಕೆ ಮುಂಚೆ ಅವನು ಚಿಕ್ಕ ವಯಸ್ಸಲ್ಲೇ ಒಂದು ಸ್ಟಾರ್ಡಮ್ ತಗೊಂಬಂದ. ಯಾತಿಗೆ ಅಪ್ಪು ಇಷ್ಟು ಮಟ್ಟಿಗೆ ಅಟ್ರಾಕ್ಟ್ ಆಗ್ತದೆ, ಚಿಕ್ಕ ವಯಸ್ಸಿಂದ ಜನಗಳ ಮನಸ್ಸಲ್ಲಿ ಇದ್ದು ಅವನಿಲ್ಲ ಅಂತ ಇವತ್ತು ಅವನು ಇಲ್ಲ ಅಂತ ಊಹಿಸ್ಕೊಳ್ಳೋಕ್ಕೆ ಭಾಳ ಕಷ್ಟ ಆಗುತ್ತೆ. ಇವತ್ತು ಸೋಮವಾರ ಆದರೂ ನೋಡಿ ಇಷ್ಟು ಜನ ಬರ್ತಾರೆ ಅಂದರೆ ಥಿಂಕ್ ಮಾಡ್ಕೊಂಡು ನೋಡಿ ಅವನ ಒಂದು ಪವರ್ ಎಷ್ಟಿರಬೇಕು. ಅದಕ್ಕೆ ಅವನ ಪವರ್ ಸ್ಟಾರ್ ಅಂತ ಕರೆಯೋದು. ಅವನ ಪವರ್ ಬಂದ್ಬಿಟ್ಟು ನಾಟ್ ದಟ್ ಈಸ್ ಒಳ್ಳೆ ಫೈಟ್ರು ಅದಂತಲ್ಲ, ಒಳ್ಳೆ ಮನುಷ್ಯತ್ವಕ್ಕೆ, ಒಳ್ಳೆ ನಗುಗೆ ಅವನ ಪವರ್ ಇದೆ. ಸೊ ಐ ಥಿಂಕ್ ಐ ಮಿಸ್ ಮಾಡಿದೆ, ತುಂಬ ಮಿಸ್ ಮಾಡಿದೆ. ಎಷ್ಟೊಂದು ಬರ್ತ್ಡೇ ಬೇಕು, ತುಂಬ ನೆನಪುಗಳಿದೆ. ಚಿಕ್ಕ ವಯಸ್ಸು ಅವನು ಹುಟ್ಟಿದ ಒಂದು ಸಂಭ್ರಮ. ಈಗ ಅವ್ನು ಹುಟ್ಟಿದ ತಕ್ಷಣ ಪ್ರೇಮದ ಕಾರ್ಯಕ್ರಮ ಆಗುತ್ತೆ ಚಿಕ್ಕ ಮಗು. ನೆನ್ಸ್ಕೊಂಡು ನೋಡಿ, ಯಾರು ಅಷ್ಟು ಈಸಿಯಾಗಿ ಮಗುನ ಆ್ಯಕ್ಟ್ ಮಾಡೋಕ್ಕೆ ಬಿಡಲ್ಲ. ಬಟ್ ಅವ್ನು ಹುಡ್ದಾಗ್ತೀನಿ ಸನಾದಿ ಅಪ್ಪಣ್ಣ ಪ್ರೇಮದ ಕಾಣಿಕೆ, ಆಮೇಲೆ ಚಿಕ್ಕ ವಯಸ್ಸಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡ್ತಾರೆ. ಸೊ ಅದೆಲ್ಲ ಸಾಕಷ್ಟು ವಿಷಯಗಳಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.